ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಡಾಕ್ಟರ್ ಈಶ್ವರ ಎಸ್ ರಾಯ್ಡು ಎಸ್ಎಸ್ಸಿ ಅಕಾಡೆಮಿ ಸಂಸ್ಥೆಯ ವತಿಯಿಂದ ಮತ್ತು ಡಾಕ್ಟರ್ ಈಶ್ವರ ಎಸ್ ರಾಯ್ಡು ಸ್ನೇಹ ಬಳಗದ ವತಿಯಿಂದ 50ನೇ ವರ್ಷದ ಅಯ್ಯಪ್ಪ ಮಾಲಾಧಾರಣ ಕುಮಾರ ಗುರುಸ್ವಾಮಿ, ಸಿಟಿ ವೆಂಕಟೇಶ್ ಗುರುಸ್ವಾಮಿ ಮತ್ತು ಪವಿತ್ರ ಮಾಲಾಧಾರಣ ಸ್ವಾಮಿಗಳಿಗೆ ಗೌರವ ಸನ್ಮಾನ, ಜಿಪಿಎಸ್ ವೆಂಕಟೇಶ್ ಮತ್ತು ಕುಟುಂಬದವರಿಂದ ವಿಶೇಷ ಪೂಜೆ, ಭಜನೆ ಮತ್ತು ಅನ್ನದಾನ ಕಾರ್ಯಕ್ರಮವನ್ನ ಜೆಜೆಆರ್ ನಗರ ದಕ್ಷಿಣ ಓಬಳೇಶ್ವರ ಕಾಲೋನಿಯ ಪುಣ್ಯಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲಾಯಿತು. ಭಗವಾನ್ ಶರಣು, ಭಗವತಿ ಶರಣು, ಶರಣು ಶರಣು ಅಯ್ಯಪ್ಪ. ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ, ಸ್ವಾಮಿಯ ಶರಣಂ ಅಯ್ಯಪ್ಪ, ಶರಣಂ ಶರಣಂ ಅಯ್ಯಪ್ಪ. ಎಲ್ಲ ದೇವರಿಗೆ ನಮಸ್ಕಾರ. ಶರಣಂ ಶರಣಮೇ ಶರಣಂ ಪುಣ್ಯಪ್ಪ ಅಯ್ಯಪ್ಪ, ಶರಣಂ ಶರಣಂ ಪುಣ್ಯಪ್ಪ.
ಮನುಷ್ಯನ ಸರ್ವೋಚ್ಚ ಸಾರ್ಥಕತೆಗೆ ದೈವ ಕೃಪೆ ಇರಲೇಬೇಕು ಅಂತ ಹೇಳ್ತಾರೆ. ಮೋಕ್ಷ ಪ್ರಾಪ್ತಿ ಯಾವ ರೀತಿಯಿಂದ ಆಗತ್ತೆ ಅಂದ್ರೆ, ನಾವು ಕಟ್ಟಿಸುವ ದೇವಸ್ಥಾನಗಳಿಂದ ಅಲ್ಲ, ನಾವು ಹಂಚುವ ದುಡ್ಡಿನಿಂದ ಅಲ್ಲ, ನಾವು ತೋರಿಸುವಂತಹ ಭಕ್ತಿಯಿಂದ ಮಾತ್ರ ಭಗವಂತನ ಆಶೀರ್ವಾದ ಸಿಕ್ಕು ಅದರಿಂದ ಮನುಷ್ಯ ಜನ್ಮ ಸಾರ್ಥಕವಾಗಿ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಯಾಕೆ ಎಷ್ಟು ಪೀಠಿಕೆ ಅಂತ ಹೇಳಿದ್ರೆ, ಇವತ್ತು ಅದೇ ರೀತಿಯಾದಂತಹ ವಿಶೇಷವಾದಂತಹ ದೈವಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಪುತ್ರರಾಗಿದ್ದೇವೆ. ನೋಡಿ, ನೀವು ನೋಡ್ಬೋದು ಇಲ್ಲಿ ಬಹಳ ಅದ್ಭುತವಾಗಿ ಒಬ್ಬೊಬ್ಬರ ಮುಖದಲ್ಲೂ ಕೂಡ ದೈವ ಕಳೆ ಉಕ್ಕಿ ಬರ್ತಾ ಇದೆ. ಯಾಕೆ ಅಂದ್ರೆ, ಒಬ್ಬ ಮನುಷ್ಯ ಭಕ್ತಿಯಿಂದ ದೇವರನ್ನ ನಮಿಸಿ ಪೂಜೆ ಮಾಡಿ ಭಜನೆ ಮಾಡಿದಾಗ ದೇವರು ಸಾಕ್ಷಾತ್ಕಾರವಾಗಿ ಎಲ್ಲರ ಹೃದಯದಲ್ಲಿ ನೆಲೆಸ್ತಾನೆ ಅನ್ನೋದಕ್ಕೆ ಇಲ್ಲೇ ಸಾಕ್ಷಿ ಸಿಗ್ತಾ ಇದೆ. ಇವತ್ತೇನಪ್ಪ ವಿಶೇಷ ಅಂದ್ರೆ, ನಮ್ಮ ಬೆಂಗಳೂರಿನ ಹೃದಯ ಭಾಗವಾಗಿರ್ತಕ್ಕಂಥ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ನಗರದ ದಕ್ಷಿಣ ಭಾಗದಲ್ಲಿ ಭಜನಾ ಮಂದಿರದಲ್ಲಿ ಭಗವಂತನೇ ಸಾಕ್ಷಾತ್ಕರಿಸಿದ್ದಾನೇನೋ ಅನ್ನುವ ಹಾಗೆ ಭಾಸವಾಗುತ್ತಿದೆ. ಏನು ವಿಶೇಷ ಅಂತ ಅಂದ್ರೆ, ಡಾಕ್ಟರ್ ಈಶ್ವರ್ ಎಸ್ ರಾಯ್ಡೂರವರು, ಅವರ ಅಕಾಡೆಮಿ ಮತ್ತು ಅವರ ಅಭಿಮಾನಿ ಬಳಗ, ಬಂಧು ಬಳಗ, ಶ್ರೇಯೋಭಿಲಾಷಿಗಳು, ಗುರುಸ್ವಾಮಿ ಆಗಿರ್ತಕ್ಕಂಥ ಕುಮಾರಸ್ವಾಮಿರವರು ಸತತವಾಗಿ ಯಶಸ್ವಿ 50 ವರ್ಷ ಮಾಲಾಧಾರಣೆ ಪೂರೈಸಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಎಲ್ಲರೂ ಮೆಚ್ಚುವಂತಹ ಕೀರ್ತಿ. ಅದು ಆ ಕೀರ್ತಿ ಅವ್ರಿಗೊಬ್ಬರಿಗಲ್ಲ, ನಮ್ಮ ಎಲ್ಲರಿಗೂ ಕೂಡ ಸಲ್ಲುತ್ತದೆ, ನಮ್ಮ ಸಮುದಾಯಕ್ಕೆ ಸಲ್ಲುತ್ತದೆ ಅನ್ನೋದನ್ನ ಹೇಳೋದಕ್ಕೆ ಸಂತೋಷ ಪಡ್ತೇವೆ. ಹಾಗಾಗಿ ಅವರಿಗೆ ವಿಶೇಷವಾದ ಗೌರವ ಸನ್ಮಾನ, ಹಾಗೆ ನಮ್ಮ ಆತ್ಮೀಯ ಭಕ್ತರಾಗಿರ್ತಕ್ಕಂಥ JPS ವೆಂಕಟೇಶ್ ರವರು, ಅವರ ಕುಟುಂಬ ವರ್ಗ ಇವತ್ತು ಭಗವಂತ ಅಯ್ಯಪ್ಪನ ವಿಶೇಷವಾದ ಪೂಜಾ ಕಾರ್ಯಕ್ರಮ, ಜ್ಯೋತಿ ಬೆಳಗಿಸಿ ಭಜನಾವಳಿಯನ್ನು ಏರ್ಪಡಿಸಿ ಇವತ್ತು ಅನ್ನದಾನವನ್ನು ಕೂಡ ಏರ್ಪಡಿಸಿದ್ದಾರೆ. ಎಷ್ಟು ಅದ್ಭುತವಾದಂತಹ ವಿಚಾರ ಅಲ್ವಾ? ಅವ್ರಿಗೂ ಕೂಡ ಒಂದು ರೀತಿ ಚಪ್ಪಾಳೆ ತಟ್ಟೋದ್ರಿಂದ ಭಗವಂತನ ಕೃಪೆ ಸಿಗಲಿ ಅಂತ ಹಾರೈಸೋಣ. ಇವತ್ತು JPS ನಾಗರಾಜ್ ಅವರು ಕೂಡ, JPS ನಾಗರಾಜ್ ರವರ ಸುಪುತ್ರರಾಗಿರ್ತಕ್ಕಂಥ JPS ವೆಂಕಟೇಶ್ ಅವರು ನಮ್ಮ ಕುಮಾರ್ ಗುರುಸ್ವಾಮಿಯವರ ತಮ್ಮನಾಗಿರ್ತಕ್ಕಂಥವರು ಇವತ್ತು ಎಲ್ಲರೂ ಇಲ್ಲಿ ಸೇರಿ ಅವರ ಕುಟುಂಬದ ಕಾರ್ಯಕ್ರಮವನ್ನು ತಮ್ಮ ಕುಟುಂಬದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರಕ್ಕೆ ನಮಿಸಿ ಕೈ ಜೋಡಿಸಿದಾರಲ್ಲ, ನಿಜವಾಗಲೂ ಈ ಒಗ್ಗಟ್ಟಿಗೆ, ಈ ಭಕ್ತಿಗೆ ಭಗವಂತನೇ ಸಾಕ್ಷರಿಸಿ ಒಳ್ಳೇದು ಮಾಡ್ತಾನೆ ಅಂತ ನಾವಾದ್ರೂ ಭಾವಿಸ್ತೇವೆ. ಇವತ್ತು ಈ ವಿಶೇಷವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ JPS ಕುಟುಂಬದವರು ಮತ್ತು ನಮ್ಮ ಈಶ್ವರ ಎಸ್ ರಾಯ್ಡೂರವರು ಈ ಒಂದು ವಿಶೇಷವಾದ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಸಮಸ್ತ ಬಂಧುಗಳಿಗೆ ಎಲ್ಲ ನಮಸ್ಕಾರ. ಈ ದಿನ ಸುದಿನ ಅಂತ ನಾನಾದರೂ ಭಾವಿಸ್ತೇನೆ. ಕಲಿಯುಗದ ಕಾಮಧೇನುವಿನಂತೆ ಭಕ್ತರಿಗೆ ಸಕಲ ವರಪ್ರದನಾಗಿ ಅಸಂಖ್ಯಾತ ಭಕ್ತರನ್ನೊಳಗೊಂಡಿರ್ತಕ್ಕಂಥ ಶ್ರೀ ಹರಿಹರ ಪುತ್ರರಾದ ಅಯ್ಯಪ್ಪ ಸ್ವಾಮಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ದಿನ ಶ್ರೀ ಕುಮಾರ್ ಗುರುಸ್ವಾಮಿರವರು 50ನೇ ವರ್ಷ ಮಾಲಾಧಾರಣೆ ಮಾಡಿ JPS ನಾಗರಾಜ್ ರವರ ಕುಟುಂಬ ವರ್ಗದಿಂದ ಈ ದಿವಸ ಲೋಕ ಕಲ್ಯಾಣ ಮತ್ತು ವಿಶ್ವಶಾಂತಿಗಾಗಿ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ ಹಾಗೂ ಹರಿಹರ ಪುತ್ರನಾದ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಹಮ್ಮಿಕೊಂಡು 50ನೇ ವರ್ಷದ ಪ್ರಯುಕ್ತ ಎಲ್ಲ ಭಕ್ತ ಸಮೂಹದ ಪರವಾಗಿ ಜಗಜೀವನ್ ರಾಮ್ ನಗರ ದಕ್ಷಿಣ, ಉತ್ತರ, ದೇವರಾಜ ಅರಸು ನಗರ ಮತ್ತು ವೆಂಕಟಸ್ವಾಮಿ ಗಾರ್ಡನ್ ಪರವಾಗಿ, ಶ್ರೀಧರ್ಮಶಾಸ್ತ್ರ ಸೇವಾ ಸಮಿತಿ ಪರವಾಗಿ, JPS ನಾಗರಾಜ್ ರವರ ಕುಟುಂಬದ ಪರವಾಗಿ, ಡಾಕ್ಟರ್ ESR ವಾಟ್ಸಪ್ ಗ್ರೂಪ್ ಪರವಾಗಿ ಮತ್ತು ಭುವನೇಶ್ವರಿ ಯುವಕರ ಸಂಘದ ಪರವಾಗಿ, ಭೂಶಕ್ತಿ ಮಂದಿರ ಮಂಡಲ ಪರವಾಗಿ ಈ ದಿವಸ ಗುರುಸ್ವಾಮಿರವರಿಗೆ 50ನೇ ವರ್ಷದ ಮಾಲಾಧಾರಣೆ ಪ್ರಯುಕ್ತ ವಿಶೇಷವಾದ ಸನ್ಮಾನ. ಜಾಸ್ತಿ ಮಾತನಾಡೋದು ಬೇಡ, ಇದೊಂದು ವಿಶೇಷ ಸಂದರ್ಭ ಆಗಿರೋದ್ರಿಂದ ಅವರ ಸನ್ಮಾನದಲ್ಲಿ ಭಾಗಿಯಾಗೋಣ. ತದನಂತರ ಪ್ರಸಾದ ವಿನಿಯೋಗ ಆದ ನಂತರ ಮಾತಾಡೋ ಕೆಲಸ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಮಣಿಕಂಠ ಸಾಯಿ ಸೇವಾ ಟ್ರಸ್ಟ್ ಪರವಾಗಿ ಕೂಡ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನನ್ನನ್ನು ಹೊರತುಪಡಿಸಿ ನಮ್ಮ ಹಿರಿಯರಿದ್ದಾರೆ, ಅವ್ರ ಜೊತೆ ಒಂದು ಸ್ವಲ್ಪ ಮಾತನಾಡಿ. ಸತತವಾಗಿ 50 ವರ್ಷ ಬೆಂಗಳೂರಲ್ಲಿ ಇರೋ ಗುರುಸ್ವಾಮಿ ಅಂದರೆ ನಮ್ಮ ಕುಮಾರ್ ಗುರುಸ್ವಾಮಿ ಅನ್ಕೊಳ್ತೀವಿ. ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ್ ಎಸ್ ರಾಯ್ಡು ಸರ್ ಅವರ ಅಭಿಮಾನಿ ಬಳಗ ಮತ್ತು ಸ್ನೇಹ ಬಳಗ, ಫಾಲೋವರ್ಸ್ ಏನು ಬಳಗ ಇದೆ, ಆ ಬಳಗದ ವತಿಯಿಂದ ವಿಶೇಷವಾದಂತಹ 50 ವರ್ಷ ಪೂರೈಸಿರುವಂತಹ ಕುಮಾರ ಗುರುಸ್ವಾಮಿಯವರಿಗೆ ಗೌರವಪೂರ್ವಕವಾಗಿ ಶಿರಬಾಗಿ ಸನ್ಮಾನ ಮಾಡುವುದರ ಮುಖಾಂತರ ಅವರಿಗೆ ಭಕ್ತಿಯ ನಮನವನ್ನು ಅರ್ಪಿಸಲಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅವರ ಮಾರ್ಗದರ್ಶನ, ಅವರ ಸನ್ಮಾರ್ಗ ಎಲ್ಲರಿಗೂ ಕೂಡ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಸರ್ ಹಂಗೆ ಈ ಕಡೆ ನೋಡಿ ಸರ್, ಸ್ವಲ್ಪ ಸ್ವಾಮಿ ಹಂಗೆ ಸ್ವಾಮಿ ಹಂಗೆ ಪರವಾಗಿಲ್ಲ. ಚೆನ್ನಾಗಿ
ಸ್ವಾಮಿ ಹಂಗೆ. ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಂದು ಫೋಟೋ ತಗೊಳ್ಳಿ. ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.